ಈ ಪಾತ್ರಕ್ಕೆ ನೀವು ಆಯ್ಕೆ ಆಗಿದ್ದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅದು ನಂಗೊತ್ತು ರೋಹಿತ್ ಸರ್ ಹೇಳಿದ್ದಾರೆ. ನಿಮಗೇನಾದರೂ ಹೇಳಿದ್ರ ಆಯ್ಕೆ ಮಾಡುವಾಗ ನೀವು ಬರಬೇಕು ಸರ್ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದಾಗ? ಇಲ್ಲ ಮೇಡಮ್, ನಾನು ಅವತ್ತು ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದರು. ನಾನು ಬೀದರಲ್ಲಿದ್ದೆ. ಬೀದರಲ್ಲಿದ್ದ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ, ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ ಅಂತಂದರು. ಬಟ್ ನಾನು 4 ದಿವಸ ಬಿಟ್ಟು ಬರಬೇಕಾಗಿತ್ತು. ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ. ಮತ್ತು ನನಗೆ ಇನ್ನೊಂದೇನು ಖುಷಿ ಆಗುತ್ತಂದರೆ, ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ, ರಾಜ್ಕುಮಾರ್ ಅವರು. ಯಾಕಂದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ. ಅವ್ರದ್ದೊಂದು ಕಥಾನಾಯಕನ ಕಥೆ ಅಂತೇಳಿ ಒಂದು ಬುಕ್ ಬರ್ತದೆ, ಪ್ರಜಾಮತ ಮತ್ತು ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು. ಅದನ್ನು ನೋಡಿ ನಾನು ರಂಗಭೂಮಿ ಸೇರಿದೆ. ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಹೇಳಿದೆ, ನಾನು ಇಲ್ಲಿ ಬೀದರ್ ಅಂದ್ರೆ ಗುರುತು ಇಡ್ತೇವೆ ಅಣ್ಣವ್ರು ಅಂತೇಳಿ ನಾನು ಬೆಂಗಳೂರು ಅಂದೆ. ಸರಿ ಸರಿ ಏನು ಮಾಡ್ತೀರಾ ತಾವು? ಅಣ್ಣ ನಿಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂದೆ. ಕೆಲಸ ಮಾಡ್ತೀರಾ? ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು. ಇಲ್ಲ ಅಣ್ಣ, ಕಾರ್ ಓಡ್ಸೋಕೆ ಬರಲ್ಲ. ಮತ್ತು ಏನು ಕೆಲಸ ಮಾಡ್ತಾ? ಅಣ್ಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ. ಓಹೋ, ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕು, ಮನೇಲಿ ಕೆಲಸ ಮಾಡಬಾರ್ದು ಅಂತಂದರು. ಆಮೇಲೆ ಅಣ್ಣ ಒಂದು ಚಾನ್ಸ್ ಅಂದ್ರೆ, ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತದೆ, ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂದರು. ಇಲ್ಲಿ ಬಂದೆ. ಕಂಠೀರವ ಸ್ಟುಡಿಯೋ ನನಗೆ ಸಿಗಲಿಲ್ಲ. ಆಮೇಲೆ ಅದಿರುತ್ತೆ ಹಂಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು. ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮದ್ರ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆ ನಂತರ ಶಿವಣ್ಣವ್ರ ಜೊತೆ ಒಂದು 8-10 ಸಿನಿಮಾ ಮಾಡಿದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ. ಮತ್ತು ಪುನೀತ್ ಸರ್ ಜೊತೆ ಒಂದು 3-4 ಮಾಡಿದೆ. ಮಾಡಿ ನೋಡಿ, ನಾನು 3ನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನ್ಸ್ಕೋತೀನಿ. ಆಮೇಲೆ ಇದು ಜಯಣ್ಣವ್ರದ್ದು ನಾನು ಮಾರುತಿ 800 ಅದರಲ್ಲೂ ಸಾಂಗಲೆ ಮಾಡಿದ್ದೀನಿ. ಇದರಲ್ಲೂ ಸಾಂಗಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ. ಹೌದು, ಆಯಿತು. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿಯಿಂದ ಇಲ್ಲಿ ಅಣ್ಣವ್ರು ಭೇಟಿ ಮಾಡಿ, ಶಿವಣ್ಣವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಇಲ್ಲಿ ಮುಂದೆ ಯುವವ್ರ ಜೊತೆ ನಾನು ಪಾತ್ರ ಮಾಡಿದಲ್ಲ, ಇದನ್ನು ಸುದೈವ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.